ಬೆಂಗಳೂರಿನ ಬಹುತೇಕ ಆಟೋ ಎಲ್ಪಿಜಿ ಸ್ಥಗಿತ ಆಗೋಗಿದೆ. ಈಗ ಲಾಭದ ಕೊರತೆ ಮತ್ತು ಬೇಡಿಕೆ ಕುಸಿದಿರುವ ಹಿನ್ನೆಲೆ ಆಗ್ತಾ ಇರುವಂತಹ ಸಮಸ್ಯೆ ಇದು. ಆಟೋ ಗ್ಯಾಸ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಚಾಲಕರಿಗೆ ಮತ್ತೊಂದು ಸಂಕಷ್ಟ. ಈಗ ಎಲ್ಪಿಜಿ ವಿತರಣೆ ಸ್ಟಾಪ್ ಮಾಡಿರುವಂತಹ ಖಾಸಗಿ ಬಂಕ್ಗಳು ಗ್ಯಾಸ್ ಲೋಡ್ ಬರದ ಹಿನ್ನೆಲೆ ಹಲವು ಬಂಕ್ಗಳು ಬಂದ್ ಆಗಿದೆ. ಏಪ್ರಿಲ್ 1ರ ಆರ್ಥಿಕ ವರ್ಷದ ಆರಂಭದಲ್ಲೇ ಇಂಧನ ಸಂಕಷ್ಟ ಎದುರಾಗ್ತಾ ಇದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ನಗರದ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ತಾ ಇದ್ದಾರೆ. ಆಟೋ ಎಲ್ಪಿಜಿ ಸ್ಥಗಿತ ಆಗಿದೆ. ಆಟೋ ಚಾಲಕರು ಈಗ ಪರದಾಡ್ತಿದ್ದಾರೆ. ಕಳೆದ ಒಂದು ವಾರದಿಂದ ಆಗ್ತಾ ಇರುವಂತಹ ಸಮಸ್ಯೆ ಇದು. ಇಷ್ಟು ದಿನ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಯಿತು, ಈಗ ಎಲ್ಪಿಜಿ ಸಮಸ್ಯೆ ಈ ರೀತಿಯಾಗಿ ಆಗ್ತಾ ಇದೆ. ನೋಡಿ, ಬೆಂಗಳೂರಿನ ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ ಈ ರೀತಿಯಾಗಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಎಲ್ಪಿಜಿ ವಿತರಣೆ ಸ್ಟಾಪ್ ಮಾಡಿರುವಂತಹ ಖಾಸಗಿ ಬಂಕ್ಗಳು, ಈ ಖಾಸಗಿ ಬಂಕ್ಗಳಿಗೆ ಆಟೋ ಚಾಲಕರು ಈ ರೀತಿಯಾಗಿ ಗ್ಯಾಸ್ ತುಂಬಿಸ್ಕೊಳ್ಳಕ್ಕೆ ಹೋಗ್ತಿದ್ರು. ಆದರೆ ಈಗ ಅಲ್ಲೇ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ಇದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ. ಹಲವು ಕಡೆ ಈ ರೀತಿಯಾಗಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ಈಗ ಆಟೋ ಚಾಲಕರು ಪಾಪ ಕಂಗಾಲಾಗಿದ್ದಾರೆ. ಏನ್ ಮಾಡೋದು ಅಂತೇಳಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈಗ ಆಟೋ ಎಲ್ಪಿಜಿ ಸ್ಥಗಿತ ಆಗಿದೆ. ಕಳೆದ ಒಂದು ವಾರದಿಂದ ಆಲ್ಮೋಸ್ಟ್ ಅಲ್ಲಲ್ಲಿ ಕೆಲವೊಂದು ಬಂಕ್ಗಳು ಬಂದಾಗ್ತಾ ಇತ್ತು. ಕೆಲವೊಂದು ಕಡೆ ಸ್ಟಾಕ್ ಇರುತ್ತೆ, ಕೆಲವೊಂದು ಕಡೆ ಸ್ಟಾಕ್ ಇರೋದಿಲ್ಲ ಅಂತ ಹೇಳಿ. ಆದರೆ ಈಗ ಆಲ್ಮೋಸ್ಟ್ ಬಹುತೇಕ ಕಡೆ, ಬೆಂಗಳೂರಿನ ಬಹುತೇಕ ಕಡೆ ಆಗ್ತಾ ಇರುವಂತಹ ಸಮಸ್ಯೆ ಇದು. ಅದರಲ್ಲೂ ಕೂಡ ಇವತ್ತು ಆರ್ಥಿಕ ವರ್ಷದ ಆರಂಭ, ಆರ್ಥಿಕವಾಗಿ ಹೊಸ ವರ್ಷ. ಏನಂದರೆ ಇವಾಗ ಗ್ಯಾಸ್ ಇಲ್ಲ ಅಂತ ಫಸ್ಟ್ ಸರಿ ಆಯಿತು, ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಸರಿ ಏನೋ 80 ರೂಪಾಯಿ ಮಾಡಿದ್ರು, 85 ರೂಪಾಯಿ ಮಾಡಿದ್ರು, 90 ಮಾಡ್ತಾರೆ ಮಾಡಿದ್ರು. ಆದರೂ ಏನು ಮಾಡೋಣ, ಸರಿ ಆಯಿತು 90 ಹಾಕಿನೂ ವರ್ಕೌಟೇ ಆಗಲ್ಲ ನಮಗೆ. ಏನು ಎಲ್ ಪಿ ಜಿಗೂ CNGಗೂ ವರ್ಕೌಟೇ ಆಗಲ್ಲ. ಸರಿ ಆದರೂ ನಾವು ಓಡಿಸೋಣ ಅಂತ ಹೇಳ್ಬಿಟ್ಟು ಒಂದು 10 ರೂಪಾಯಿ ಕಡಿಮೆ ಬರಲಿ ಪರವಾಗಿಲ್ಲ ಓಡಿಸೋಣ ಅಂದ್ಬಿಟ್ಟು ಈ ಥರ ಸ್ಟಾಕ್ ಮಾಡ್ಕೊಂಡ್ರೆ ಅವ್ರ ಪ್ರಕಾರ ರೇಟ್ ಎತ್ತಾ ಇದ್ದಾರೆ, ಅವ್ರ ಪ್ರಕಾರ ರೇಟ್ ಇಳಿತಾ ಇದ್ದಾರೆ, ಅವ್ರು ಇಷ್ಟ ಪ್ರಕಾರ ಮಾಡ್ತಾ ಇದ್ದಾರೆ. ಇಷ್ಟು ರೀತಿ ಇರುವಾಗ ನಾವು ಆಟೋ ಚಾಲಕರು ಏನು ಮಾಡಿದೆ? ಇದರಿಂದ ಆಟೋ ಚಾಲಕ ಎಲ್ಲರಿಗೂ ತುಂಬ ಹಿಂಸೆ ಆಗ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ. ಇವಾಗ ನೋಡಿದ್ರೆ ಬಂದ್ ಮಾಡಿಬಿಡ್ತಾರೆ, ಸ್ಟಾಕ್ ಇಲ್ಲ ಅಂತ. ಏನು ಮಾಡಲಿ, ಇವಾಗ ಸಾವಿರಾರು ಆಟೋಗಳು ಏನು ಮಾಡ್ತಾರೆ, ಸುಮ್ಮನೆ ವೇಸ್ಟ್ ನಿಂತ್ಕೊಂಡಿದೆ. ಅದು ಒಬ್ಬರು ಕುಟುಂಬ ಅಲ್ಲ, 1000 ಕುಟುಂಬ ಇದೆ. ಅದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. LPG ಪ್ರಾಬ್ಲಮ್ ಆಗ್ತಾಯಿದೆ, CNG ಪ್ರಾಬ್ಲಮ್ ಇಲ್ಲ, LPG ಪ್ರಾಬ್ಲಮ್ ಆಗ್ತಾಯಿದೆ. LPG 80-90 ಆದರೂ ಪರವಾಗಿಲ್ಲ, ನಾವು ಮಾಡ್ತಾ ಇದ್ದೀವಿ. ಆದರೆ ಅದನ್ನು ಸ್ಟಾಪ್ ಮಾಡಿಬಿಟ್ರೆ ಆದರೂ ಸಿಗ್ತಾ ಇಲ್ಲ. ಏನು ಮಾಡೋದು ನಾವು? ಎಲ್ಲಿನೂ ಸಿಗ್ತಾ ಇಲ್ಲ ಮೇಡಮ್. ಗ್ಯಾಸ್ ಒಂದು 10 ಕಡೆ ಗ್ಯಾಸ್ ಇಲ್ಲ, ಬಂಕಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ರೆ ಅದು 200 ಆಟೋ ನಿಲ್ಕೊಳ್ತದೆ. ನಾವು ಆ ಟೈಮಲ್ಲಿ ನಾವು ಬಿಸ್ನೆಸ್ ಲಾಸ್ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಆ ಪೀಕ್ ಅವರ್ಸ್ ಒಂದು ಬಿಸ್ನೆಸ್ ಹೊಟ್ಟೋಯ್ತು. ಸೊ ಆವಾಗ ಗ್ಯಾಸ್ ತುಂಬಿಕೊಂಡು ಸೀದಾ ಮನೆಗೆ ಹೋಗಬೇಕಾಗುತ್ತೆ. ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ. ಎರಡನೇದು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಡಿಫ್ರೆಂಟ್ ಇದೆ. ಒಂದು ಕಡೆ 80 ಇದೆ, 90 ಇದೆ, 100 ರೂಪಾಯಿನಿದೆ. ಈಗ ಹೇಳಿದ್ರಲ್ವ ಆ ಥರ. ಯಾಕೆಂದರೆ ನಾವು ಡೈಲಿ ವೇಜಸ್ ಅವರು, ನಮಗೆ ಗ್ಯಾಸ್ ಸಿಕ್ಕಿದ್ರೆ ನಮ್ಮ ಫ್ಯಾಮಿಲಿ ರನ್ ಆಗೋದು. ಅದರಿಂದ ನಮಗೆ ಡಿಪೆಂಡ್ ಆಗಿರೋದು ಗ್ಯಾಸ್ ಮೇಲೆ, ಇದು ಮೇಲೆ. ಸೊ ಇದರಿಂದ ಇಡೀ ಫ್ಯಾಮಿಲಿಗೆ ಎಲ್ರಿಗೇ ತೊಂದರೆ ಆಗೋದು. ಆಟೋ ಡಿಪಾರ್ಟ್ಮೆಂಟಿಗೆ ತೊಂದರೆ ಆಗೋದು. ಫಸ್ಟ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಅವ್ರ ಜೀವನನ ಸುಖವಾಗಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಜೀವನದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ನಮ್ಮ ಜೀವನದ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಇಲ್ಲಿ ಬೆಂಗಳೂರಲ್ಲಿ 4 ಲಕ್ಷ 3 ಲಕ್ಷ ಆಟೋ ಇದೆ, ಅದರ 1 ಲಕ್ಷ LPG ಇದೆ, ಅಲ್ಲ 3 ಲಕ್ಷ LPG ಇದೆ. CNG ಬಂದು 1 ಲಕ್ಷ ಇದೆ. LPG ಮಾಡಿಕೊಂಡಿರೋರು ಏನು ಮಾಡಬೇಕು? ಈಗ ಮಕ್ಕಳ ಅಡ್ಮಿಷನ್ ಬಂತು, ಈಗ ಅಡ್ಮಿಷನ್ ಮಾಡ್ಸೋಕ್ಕೆ ದುಡ್ಡಿಲ್ಲ. ನಮ್ಗೆ ಇದೇ ಜೀವನ, ಇದೇ ಮಾಡಿ ಮಕ್ಳುಗಳಿಗೆಲ್ಲ ತೊಗೊಂಡು ಮಾಡಬೇಕು. ಈಗ ನಾಳೆ ದಿವಸ ನಮಗೆ ಅಂತ ಯಾರೂ ಬರೋಲ್ಲ, ನಾವೇ ದುಡಿಬೇಕು, ನಾವೇ ಮಾಡಬೇಕು. ನಾವೇನೋ ಗ್ಯಾಸ್ ಇದ್ರೆ ಏನೋ ಹಾಕ್ಕೊಂಡು ನಾವು ನಮ್ಮ ಜೀವನ ನಾವು ಮಾಡ್ಕೊಳ್ತೀವಿ. ಹೋಗಿ ಸರ್ಕಾರದ ಹತ್ರ ಹೋಗಿ ಸ್ಟಾಕ್ ತರಿಸಿ ಕೊಡ್ತಾರೋ ಇಲ್ಲಿ ಹೋಗಿ ಏನು ಮಾಡ್ತಾರೋ ಕೇಳಿ. ಹಿಂಗೆ ಆಗಿರಲಿಲ್ಲ ಅಂದರೆ ಹೋಗಿ ವಿಧಾನಸೌಧದ ಮುಂದೆ ನೇಣು ಹಾಕಬೇಕಾಗುತ್ತೆ ಮೇಡಮ್.